ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಪ್ರಿಯ ಸ್ನೇಹಿತರೆ, ಮತ್ತೊಮ್ಮೆ PM ವಿದ್ಯಾಲಕ್ಷ್ಮಿ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ PM ವಿದ್ಯಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೇಗೆ ಶೈಕ್ಷಣಿಕ ಸಾಲಕ್ಕಾಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವುದು, ಹಾಗೆ PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಮತ್ತು ಮೊದಲು ಇದ್ದ ವಿದ್ಯಾರ್ಥಿ ಪೋರ್ಟಲ್ ನಡುವೆ ಇರುವ ವ್ಯತ್ಯಾಸ ಏನು, PM ವಿದ್ಯಾಲಕ್ಷ್ಮಿ ಯೋಜನೆಯ ಪ್ರಮುಖ ಮಾಹಿತಿ ಏನು, ವೆಬ್ಸೈಟ್ ಏನು ಮತ್ತು ವೆಬ್ಸೈಟ್ನಲ್ಲಿ ಹೇಗೆ ರಿಜಿಸ್ಟರ್ ಮಾಡಿಕೊಳ್ಳುವುದು ಎಂಬುದನ್ನ ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೊದಲಿಗೆ ನಮ್ಮ ಮೊದಲ ವಿಡಿಯೋವನ್ನು ನೋಡಿಕೊಂಡು ಆಮೇಲೆ ಈ ವಿಡಿಯೋ ನೋಡಿದರೆ ನಿಮಗೆ ಸಹಾಯಕವಾಗುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ವೆಬ್ಸೈಟ್ನ ಓಪನ್ ಮಾಡಿ ಲಾಗಿನ್ ಮಾಡೋಣ. ಸೈಡ್ನಲ್ಲಿರುವ ಅಪ್ಲೈ ಫಾರ್ ಎಜುಕೇಷನ್ ಲೋನ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಪ್ರಾರಂಭವಾಗುತ್ತದೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ ಈ ಕೆಳಗೆ ನೀಡಲಾಗಿರುವ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ಅರ್ಜಿ ಪ್ರಾರಂಭವಾಗುತ್ತೆ. ಇಲ್ಲಿ ವಿದ್ಯಾರ್ಥಿ ಮತ್ತು ಪಾಲಕರ ವಿವರಗಳನ್ನು ನಮೂದಿಸಬೇಕು. ಒಂದು ಬದಿಯಲ್ಲಿ ವಿದ್ಯಾರ್ಥಿಯ ಮಾಹಿತಿ ಮತ್ತು ಇನ್ನೊಂದು ಬದಿಯಲ್ಲಿ ಪಾಲಕರ ಮಾಹಿತಿಯನ್ನು ಸರಿಯಾಗಿ ನಮೂದಿಸಬೇಕು. ಈಗ ಟೈಟಲ್ ಅನ್ನು ಸೆಲೆಕ್ಟ್ ಮಾಡಿ. ನೇಮ್, ಫಾದರ್ ಆರ್ ಹಸ್ಬೆಂಡ್ ನೇಮ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ, ಜೆಂಡರ್, ರಿಲಿಜಿಯನ್, ಮ್ಯಾರಿಟಲ್ ಸ್ಟೇಟಸ್ ಅಂಡ್ ಆಕ್ಯುಪೇಷನ್ ಇವೆಲ್ಲ ಮಾಹಿತಿಯನ್ನು ನಮೂದಿಸಿ. ನಂತರ ಆಧಾರ್ ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ವಿಳಾಸವನ್ನ ಫಿಲ್ ಮಾಡಿ. ಇಲ್ಲಿ ವಿದ್ಯಾರ್ಥಿ ಮತ್ತು ಪಾಲಕರ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ನಂತರ ವಿದ್ಯಾರ್ಥಿಯ ಎಜುಕೇಷನಲ್ ಡೀಟೇಲ್ ಅನ್ನು ಫಿಲ್ ಮಾಡಬೇಕು. ಮೊದಲಿಗೆ 10th ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅನ್ನು ಎಂಟರ್ ಮಾಡಿಕೊಳ್ಳಿ. 10th ಸ್ಕೂಲ್, ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಸ್ಕೂಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಕೂಲ್ ಅನ್ನ ಫೈಂಡ್ ಔಟ್ ಮಾಡೋಕೆ ಒಂದು ಪಾಪ್ಅಪ್ ಓಪನ್ ಆಗುತ್ತೆ. ಇಲ್ಲಿ ಶಾಲೆಯ ರಾಜ್ಯ ಪಿನ್ಕೋಡ್, ಜಿಲ್ಲೆ ಮತ್ತು ಶಾಲೆಯ ಹೆಸರು ಈ ಮಾಹಿತಿಯನ್ನು ನಮೂದಿಸಿ ನಿಮ್ಮ ಶಾಲೆಯನ್ನ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಲಿಸ್ಟ್ ಆಫ್ ಸ್ಕೂಲ್ಸ್ನಲ್ಲಿ ನಿಮ್ಮ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ದ್ವಿತೀಯ PUCಯ ಮಾಹಿತಿಯನ್ನು ನಮೂದಿಸಿ. ಈಗ ವಿದ್ಯಾರ್ಥಿ ಮತ್ತು ಪಾಲಕರ್ ಹೈಯೆಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅನ್ನು ನಮೂದಿಸಿ. ನಂತರ ಡಿಸಬಿಲಿಟಿ ಡೀಟೇಲ್ಸ್, ಫ್ಯಾಮಿಲಿ ಇನ್ಕಮ್ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ವಿದ್ಯಾರ್ಥಿ ಮತ್ತು ಪಾಲಕರ್ ಪ್ಯಾನ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಬೇಕು. ಇಲ್ಲಿ ಯಾವುದಾದರೂ ಒಬ್ಬರ ಪ್ಯಾನ್ ಕಾರ್ಡ್ ಅನ್ನು ವೆರಿಫೈ ಮಾಡಲೇಬೇಕು. ಒಂದು ವೇಳೆ ಎರರ್ ಕಂಡುಬಂದರೆ ವಿದ್ಯಾರ್ಥಿ ಅಥವಾ ಪಾಲಕರಲ್ಲಿ ಯಾರಾದರೂ ಒಬ್ಬರ ಪ್ಯಾನ್ ಕಾರ್ಡ್ ಅನ್ನು ನಮೂದಿಸಿ ಅರ್ಜಿಯನ್ನು ಮುಂದುವರಿಸಿ. ಈಗ ಪ್ರೆಸೆಂಟ್ ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕು. ನಿಮ್ಮ ಬ್ಯಾಂಕ್ನ EFSC ಕೋಡ್ ಮೂಲಕ ನಿಮ್ಮ ಬ್ರಾಂಚ್ ಅನ್ನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ. ಬ್ಯಾಂಕ್ ನೇಮ್, ಬ್ರಾಂಚ್ ನೇಮ್, ಅಕೌಂಟ್ ಟೈಪ್ ಮತ್ತು ಅಕೌಂಟ್ ನಂಬರ್ ಮತ್ತು ನೀವು ಯಾವುದೇ ಬ್ಯಾಂಕಿನ ಉದ್ಯೋಗಿಯಾಗಿದ್ದರೆ ಆ ಕುರಿತಾದ ಮಾಹಿತಿಯನ್ನು ನೀಡಿ. ಕೊನೆಗೆ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮೊದಲ ಸ್ಟೆಪ್ ಕಂಪ್ಲೀಟ್ ಆಯಿತು. ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಕೋರ್ಸ್ ಡೀಟೇಲ್ಸ್, ಇನ್ಸ್ಟಿಟ್ಯೂಷನಲ್ ಡೀಟೇಲ್ಸ್ ಅಂಡ್ ಕಾಸ್ಟ್ ಆಫ್ ಕೋರ್ಸ್ ಇನ್ನುಳಿದ ಮಾಹಿತಿಯನ್ನು ನಮೂದಿಸುವ ಕುರಿತು ತಿಳಿಯೋಣ.